ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತಾ ಚಾನಲ್. ನಾನು ಹರ್ಷಿತಾ. ನಾನಿವತ್ತು ನಮ್ಮ ಹಳ್ಳಿನಲ್ಲಿರುವ ಒಂದು ಸುಂದರವಾದ ತೋಟಕ್ಕೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರಿಗಿಷ್ಟ ಇರಲ್ಲ ಒಂದು ಫಾರ್ಮ್ ಹೌಸ್ ಇರಬೇಕು ಅಥವಾ ಒಂದು ಸುಂದರವಾದ ತೋಟ ನಮ್ಮದು ಇರಬೇಕು ಅಂತ. ಹಾಗೆ ನಾನು ಕೂಡ ನಮ್ಮ ಹಳ್ಳಿನಲ್ಲಿ ನೋಡಿದಂಥ ಒಂದು ಸುಂದರವಾದ ತೋಟಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೊರಗಡೆ ಜಮೀನಲ್ಲಿ ಬೆಳೆಗಳನ್ನ ಬೆಳೆದಿದ್ದಾರೆ. ಆ ಹೊರಗಡೆ ಇರುವಂಥ ಜಾಗಕ್ಕೂ ಈ ತೋಟಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈ ತೋಟದೊಳಗಡೆ ಬಂದ ತಕ್ಷಣ ಅಬ್ಬಾ ಎಂಥ ಒಂದು ಬದಲಾವಣೆ ಅಂತ ಅಂತೀರಾ ಗೊತ್ತಾ. ತುಂಬ ಹಚ್ಚ ಹಸಿರು ಮರಗಳು, ತೆಂಗಿನ ಮರಗಳಿರ್ಬೋದು, ಬಾಳೆ ಗಿಡಗಳಿರ್ಬೋದು, ಹಲವಾರು ಹಣ್ಣಿನ ಗಿಡಗಳು, ಹಾಗೆ ಈ ಪಕ್ಷಿ ನಾದ ಇವೆಲ್ಲವನ್ನ ಕೇಳ್ತಾ ಕೇಳ್ತಾ ನಮಗೆ ಬೇರೆನೇ ಬಂದಿದ್ದೀನಿ ಅಂತ ಅನ್ನಿಸ್ತಿತ್ತು. ಇದು ಬೇರೆನೇ ಪ್ರಪಂಚ, ಇದು ನನ್ನ ಊರೇನಾ, ನನ್ನ ಊರಲ್ಲಿರುವಂಥ ತೋಟನೇನಾ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು ಈ ತೋಟ ಅಂತಾನೆ ಹೇಳ್ಬೋದು. ಸುಂದರವಾದ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಂದೆ ಈ ತೋಟದ ಬಗ್ಗೆ ನಾನು ವಿಸ್ತಾರವಾಗಿ ಹೇಳ್ತೀನಿ. ನೀವು ಕೂಡ ಕಂಪ್ಲೀಟ್ ವಿಡಿಯೋನ ನೋಡಿ, ಆವಾಗ ನಿಮಗೂ ಕೂಡ ಈ ತೋಟದ ಬಗ್ಗೆ ಹಲವು ವಿಷಯಗಳನ್ನ ತಿಳ್ಕೊಂಡಾಗತ್ತೆ. ನೋಡ್ತಾ ಇದ್ದೀರಲ್ಲ, ಇದು ತೋಟದ ಮನೆ ಮುಂದೆನೆ ಹಲವಾರು ಹೂವಿನ ಗಿಡಗಳನ್ನ ಹಾಕೊಂಡಿದ್ದಾರೆ. ಹಾಗೆ ಹಾಗಲಕಾಯಿ ಇರ್ಬೋದು, ಸಣ್ಣ ಪುಟ್ಟ ಹಣ್ಣಿಂದು ಅಂದ್ರೆ ಪರಂಗಿ ಹಣ್ಣು, ಈ ತರ ಕೆಲವೊಂದು ಹಣ್ಣುಗಳನ್ನ ಕೂಡ ಇಲ್ಲಿ ನೆಟ್ಕೊಂಡಿದ್ದಾರೆ ಮನೆ ಮುಂದೆನೆ. ಹಳ್ಳಿ ಮನೆಗಳಲ್ಲಿ ನಾವು ಈ ತರ ವಾತಾವರಣವನ್ನ ನೋಡ್ಬೋದು. ಅದನ್ನ ಬಿಟ್ರೆ ಫಾರ್ಮ್ ಹೌಸ್ಗಳಲ್ಲಿ ನೋಡ್ಬೋದು. ಇದು ಫಾರ್ಮ್ ಹೌಸ್ ಅಲ್ಲ, ಬಟ್ ಇದು ತೋಟದ ಮನೆ, ತೋಟದಲ್ಲಿರುವಂತ ಒಂದು ಮನೆ. ಈ ಮನೆಯಲ್ಲಿ ಒಳಗಡೆ ಲುಕ್ಕು ನಿಮ್ಗೆ ನೆಕ್ಸ್ಟ್ ಟೈಮ್ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇವತ್ತಂತೂ ನಾನು ನಿಮಗೆ ತೋಟದ ಪರಿಚಯವನ್ನ ಮಾಡ್ತಿದ್ದೀನಿ. ಇದು 4 ಎಕರೆನಲ್ಲಿರುವಂಥ ತೋಟ. ತುಂಬ ಚೆನ್ನಾಗಿದೆ. ಈ ತೋಟದಲ್ಲಿ ಯಾವ ಬೆಳೆ ಇಲ್ಲ ಅಂತ ಹುಡುಕ್ಬೇಕು ಅನ್ನೋ ಥರ. ಈ ತೋಟದ ನಿರ್ಮಾಪಕರು ಯಾರಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತೋಟ. ಒಳಗಡೆ ಹೋದರೆ ಇದು ನಮ್ಮ ಹಳ್ಳಿನ ಅಂದರೆ ಮಂಡ್ಯದ ಒಂದು ಹಳ್ಳಿನ ಅಥವಾ ಬೇರೆ ಯಾವುದಾದ್ರೂ ಒಂದು ಜಿಲ್ಲೆ ಅಂದರೆ ಈ ಮಡಿಕೇರಿ ಸೈಡ್ ಯಾವುದಾದ್ರೂ ಬಂದಿದ್ದೀನ ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲಲ್ಲೇ ಒಂದೊಂದು ತೆಂಗಿನ ಮರಗಳೊಟ್ಟಿಗೆ ಹಲವಾರು ಅಡಿಕೆ ಗಿಡಗಳನ್ನ ಇಲ್ಲಿ ನೆಟ್ಟಿದ್ದಾರೆ. ಹಾಗೆ ಬಾಳೆ ಗಿಡಗಳನ್ನ ನೆಟ್ಟಿದ್ದಾರೆ. ಮತ್ತು ಹಣ್ಣಿನ ಗಿಡಗಳನ್ನ ಇಲ್ಲಿ ತುಂಬ ಹೆಚ್ಚಾಗಿ ನೆಟ್ಟಿದ್ದಾರೆ. ಹಾಗೆಯೇ ಸಣ್ಣ ಸಣ್ಣ ಹೂವಿನ ಗಿಡಗಳು ಇವೆಲ್ಲವನ್ನ ನಾವಿಲ್ಲಿ ನೋಡ್ಬೋದು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇಲ್ಲಿ ವಿಳ್ಯೆದೆಲೆ, ಹಾಗೆ ಶುಂಠಿ, ಏಲಕ್ಕಿ ಮತ್ತು ಹಲವಾರು ಬೆಳೆಗಳನ್ನ ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ಬೋದು. ನಾನಿವತ್ತು ನನ್ನ ತಮ್ಮನ ಜೊತೆ ಈ ತೋಟನ ನೋಡೋಕೆ ಹೋಗಿದ್ದೆ. ಈ ತೋಟವನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ. ಇದು ರೋಡ್ ಅಂದರೆ ರಸ್ತೆಯಿಂದ ತೋಟಕ್ಕೆ ಬರುವ ಮಾರ್ಗವನ್ನು ಕೂಡ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ಈ ತೋಟದಲ್ಲಿ ಬೆಳೆಯನ್ನ ಹೊರತುಪಡಿಸಿ ಅಲ್ಲಿ ಬರುವಂತ ಅಂದರೆ ಈ ಗರಿಗಳಿರ್ಬೋದು ಅಥವಾ ತೆಂಗಿಂದು ಏನು ಕೆಳಗಡೆ ಬಿದ್ದಂಥ ಗೊದ್ಮಟ್ಟೆ, ಈ ಸೌದೆ, ಸಣ್ಣ ಪುಟ್ಟ ಈ ಥರದ್ದು ಏನೇನು ವೇಸ್ಟೇಜ್ ಅಂದರೆ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇಲ್ಲಿ ಜೈವಿಕವಾಗಿ ಅಲ್ಲೇ ಸಿಗುವಂಥ ಗೊಬ್ಬರವನ್ನು ಬಳಸ್ಕೊಂಡು ಇಲ್ಲಿ ಗಿಡಗಳನ್ನ ಬೆಳೆಯೋದಕ್ಕೆ ಅಂದರೆ ಬೆಳೆಗಳನ್ನ ಬೆಳೆಸೋದಕ್ಕೆ ಇಲ್ಲಿ ಉಪಯೋಗಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಹೇಗೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಈ ಗೊಬ್ಬರದ ರಾಶಿಗಳನ್ನ ಹಾಕಿರ್ತಾರೆ. ಹಾಗೆ ಇಲ್ಲಿ ಗರಿಗಳನ್ನ ರಾಶಿ ಹಾಕಿ ಆ ಗರಿ ರಾಶಿ ಕೊಳೆಯೋ ಸ್ಟೇಜಲ್ಲಿದೆ. ಅದ್ರ ಮೇಲ್ಗಡೆನೆ ಬಳ್ಳಿಗಳು ಬಂದಿದೆ. ಅಲ್ಲಿ ಕುಂಬಳಕಾಯಿ ಗಿಡ, ಹೀಗೆ ಹೀರೆಕಾಯಿ ಗಿಡಗಳನ್ನ ಹಾಕೊಂಡಿದ್ದಾರೆ ನೋಡಿ. ನೆಕ್ಸ್ಟ್ ಮತ್ತೆ ಪ್ಲಾಂಟಿಂಗ್ ಮಾಡೋದಕ್ಕೆ ಅಂತ ಹೇಳಿ ಅಡಿಕೆ ಸಸಿಗಳನ್ನ ಕೂಡ ತಂದು ಇಲ್ಲಿ ಇಟ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇಲ್ಲಿ ವ್ಯವಸ್ಥೆ ಮಾಡ್ಕೋತಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಮುಂದೆ ನಾವು ಹೇಗೆ ಮಾಡ್ಕೊಂಡ್ರೆ ಈ ತೋಟವನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನ ಪ್ರತಿಯೊಂದು ವಿಚಾರಗಳನ್ನ ಅವರು ನಿಧಾನವಾಗಿ ಯೋಚನೆ ಮಾಡಿ ಅವರು ಹಲವಾರು ರೀತಿ ಮಾರ್ಗಗಳನ್ನ ಅನುಸರಿಸ್ಕೊಂಡು ಇಲ್ಲಿ ಬಳಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾರಲ್ಲ, ಗುಂಡಿನ ತೆಗೆದು ಇದರಲ್ಲಿ ಕಾಯಿ ಸಿಪ್ಪೆಗಳು, ಹಾಗೆ ಹಲವಾರು ಮುರಿದಂಥ ಈ ಮರದ ಕೊಂಬೆಗಳು, ಹಾಗೆ ಗರಿಗಳು, ಮರದ ದಿಮ್ಮೆಗಳು ಇವೆಲ್ಲವನ್ನ ಆ ಹೊಂಡಕ್ಕೆ ಹಾಕ್ತಾ ಬಂದರೆ ಅದು ನಿಧಾನಕ್ಕೆ ಅಲ್ಲೇ ಡಿಕೆ ಅಂದರೆ ಗೊಬ್ಬರ ಆಗುತ್ತಾ ಹೋಗುತ್ತೆ. ಯಾಕೆಂದರೆ ಇದು ಕೊಳಿತಾ ಅದು ಗೊಬ್ಬರ ಆಗುತ್ತೆ. ಮತ್ತು ಅದನ್ನು ಅವರು ಯೂಸ್ ಮಾಡ್ಕೋತಾರೆ ಅವರ ಗಿಡಗಳಿಗೆ ಗೊಬ್ಬರವಾಗಿ. ನೋಡ್ತಿದ್ರಲ್ಲ, ಪ್ರತಿ ಗಿಡಕ್ಕೂ ಕೂಡ ನೀಟಾಗಿ ಒಂದು ಸರ್ಕಲ್ ಶೇಪಲ್ಲಿ ನೀಟಾಗಿ ನೀರು ಹಾಕೋದಿಕ್ಕೆ ಅಂತ ಹೇಳಿ ಒಂದು ಗುಂಡಿಯನ್ನು ತೆಗೆದು ಅಲ್ಲಿ ನೀರು
ಹಾಕ್ತಿರ್ತಾರೆ, ಹಾಗೆ ಗೊಬ್ಬರವನ್ನು ಹಾಕೋದು, ಪ್ರತಿಯೊಂದು ಕೆಲಸವನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಈ ಜಮೀನಿನಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿ ಗಿಡಕ್ಕೂ ಕೂಡ ಇದೇ ರೀತಿ ನೀರಿನ ವ್ಯವಸ್ಥೆಗೆ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಜಮೀನಿನಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತ ನಾನು ಕೇಳಿದೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಆ ಪದ್ಧತಿಗಳೆಲ್ಲ ಅಂತಲೇ ಹೇಳ್ಬೋದು. ಯಾರೆಲ್ಲ ಹೊಸಬ್ರು ರೈತರಾಗಬೇಕು ಅಂತಿರ್ತೀರಾ, ಅಥವಾ ನೀವು ಒಂದು ಹುದ್ದೆನಲ್ಲಿ ಇದ್ದು ನಾನು ವ್ಯವಸಾಯ ಮಾಡಬೇಕು ಅಂತ ಆಸೆ ಪಡ್ತಿರ್ತೀರಾ ಅಂಥವ್ರು ಎಲ್ಲರೂ ಕೂಡ ಈ ವಿಡಿಯೋನ ನೋಡೋದ್ರಿಂದ ಏನಾಗುತ್ತೆ, ನಿಮಗೂ ಕೂಡ ಹಲವಾರು ಐಡಿಯಾಗಳು ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹಲವಾರು ಸಸಿಗಳನ್ನ ತಂದು ಆಲ್ರೆಡಿ ಮತ್ತೆ ಇಟ್ಕೊಂಡಿದ್ದಾರೆ. ಸಸಿನ ಮತ್ತೆ ಚಿಗುರಿಸಿ ಅಲ್ಲಿ ಹೊಸ ಹೊಸ ಗಿಡಗಳನ್ನ ಒಂದಷ್ಟು ಮತ್ತೆ ನೆಟ್ಟು ಬೆಳೆಸಬೇಕು ಅಂತ. ಹಾಗೆ ಇಲ್ಲಿ ಹಲವಾರು ಮಾರ್ಗಗಳು, ಅಂದರೆ ಇಲ್ಲಿ ಮೋಟ್ರು ಮನೆ ಅಂತಲೇ ಹೇಳ್ತಾರೆ, ಈ ಬಾವಿ ಹಾಗೆ ಬೋರ್ವೆಲ್, ಈ ನೀರಿನ ವ್ಯವಸ್ಥೆಗಳನ್ನ ಕೂಡ ಹಲವಾರು ರೀತಿಗಳಲ್ಲಿ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಪೈಪ್ಗಳನ್ನ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಪೈಪ್ ಅಂದರೆ ಈ ಪೈಪ್ಗಳನ್ನ ನಾರ್ಮಲ್ ಆಗಿ ಕೆಳಗಡೆ ಇಟ್ಟರೆ ಅದೇನಾಗುತ್ತೆ, ಹಾಳಾಗುತ್ತೆ. ಬಟ್ ಇಲ್ಲಿ ಒಂದು ಕಲ್ಲನ್ನ ಇಟ್ಟು ಅದ್ರ ಮೇಲ್ಗಡೆ ನೀಟಾಗಿ ಪೈಪ್ಗಳನ್ನ ಇಟ್ಕೊಂಡಿದ್ದಾರೆ. ಮಳೆಗಾಲ ಅಲ್ಲದೆ ಈ ಸೆಕೆಗಾಲಗಳು ಅಂದರೆ ಬೇಸಿಗೆಗಾಲ ಬಂದಾಗ ನೀರಿನ ವ್ಯವಸ್ಥೆ ಹೆಚ್ಚು ಮಾಡಬೇಕಾಗತ್ತೆ, ಆಗ ಇವೆಲ್ಲವೂ ಕೂಡ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಂಬೆಹಣ್ಣಿನ ಗಿಡ, ಕಿರಳಿಕಾಯಿನ ಗಿಡ, ಹಾಗೆ ಹಲವಾರು ಗಿಡಗಳನ್ನ ಇಲ್ಲಿ ನೆಟ್ಕೊಂಡಿದ್ದಾರೆ ಮಧ್ಯ ಮಧ್ಯದಲ್ಲಿ ಅಂತಲೇ ಹೇಳ್ಬೋದು. ಒಂದೇ ಬೆಳೆ ಅಂತ ಬೆಳೀತಾ ಹೋದರೆ, ನಾವು ಸ್ಕೂಲಲ್ಲಿ ಓದ ಹಾಗೆ ಏನಿರುತ್ತೆ, ಒಂದು ಬೆಳೆನ ನಾವು ಬೆಳೀತಾ ಇದ್ರೆ ಅದಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳು ಏನೇನಿರುತ್ತೆ ಮಣ್ಣಿನಲ್ಲಿ ಅದನ್ನು ಎಳ್ಕೊಳ್ಳುತ್ತೆ. ಮಿಕ್ಕಿದಂಥ ಅಂಶ ಅಲ್ಲೇ ವೇಸ್ಟ್ ಆಗುತ್ತೆ. ಅದನ್ನು ಯೂಸ್ ಮಾಡ್ಕೋಬೇಕು ಅಂದರೆ ನಾವು ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಅಂತ ಸ್ಕೂಲಲ್ಲಿ ನಾನು ಓದಿದ್ದು. ಬಟ್ ಇವ್ರು ನಿಜವಾಗ್ಲೂ ಆ ಮೆಥಡ್ ಕೂಡ ಇಲ್ಲಿ ಯೂಸ್ ಮಾಡಿಕೊಂಡು ಅವರು ಬೆಳೆಗಳನ್ನ ಬೆಳೀತಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ಮೋಟ್ರು ಮನೆ, ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಚ್ಚುಕಟ್ಟಾಗಿದೆ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿ ಒಂದು ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ಶುಂಠಿ ಗಿಡ ಹಾಗೆ ಏಲಕ್ಕಿ ಗಿಡಗಳು ಮಧ್ಯ ಮಧ್ಯದಲ್ಲಿ, ಈ ಎರಡು ದೊಡ್ಡ ದೊಡ್ಡ ಮರಗಳ ಮಧ್ಯೆ ಒಂದು ಪುಟ್ಟ ಗಿಡ ಅನ್ನೋ ರೀತಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ. ನಿಮಗೆ ಈ 4 ಎಕರೆಯ ಔಟ್ಲುಕ್ ತುಂಬ ಚೆನ್ನಾಗಿದೆ. ಈ ದೊಡ್ಡ ದೊಡ್ಡ ತೋಟಗಳನ್ನ ನೋಡಿದಾಗ ನಾವು ಒಂದು ಸಣ್ಣದಾದ ಒಂದು ಕೈ ತೋಟನಾದರೂ ಮಾಡಬೇಕು ಅನ್ನೋ ಆಸೆ ನಮಗೆ ನಿಜವಾಗ್ಲೂ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಗುಳಿಗಳನ್ನ ಮಾಡಿದ್ದಾರೆ. ಪ್ರತಿ ಗಿಡಕ್ಕೂ ಕೂಡ ಇಲ್ಲಿ ಹಲವಾರು ಜನ ಪ್ರತಿನಿತ್ಯ ಇಲ್ಲಿ ಕೆಲಸದಲ್ಲಿರ್ತಾರೆ ಅಂತಲೇ ಹೇಳ್ಬೋದು. ಈ ಜಮೀನಿನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ವೆದರು, ನೇಚರ್, ಈ ಲುಕ್ಕು, ಹಾಗೆ ಇಲ್ಲಿಯ ಗಾಳಿ, ಇವೆಲ್ಲವೂ ಕೂಡ ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ಈ ಪಕ್ಷಿಗಳ ಚಿಲಿಪಿಲಿ ಶಬ್ದ ಇವೆಲ್ಲವನ್ನು ಕೇಳ್ತಾ ಇದ್ದರೆ ನಿಜವಾಗ್ಲೂ ಬೇರೆಯೇ ಪ್ರಪಂಚ, ಇದು ಬೇರೆಯೇ ಲೋಕ ಅನ್ನೋ ರೀತಿ ಇಲ್ಲಿಯ ವಾತಾವರಣ ಇದೆ. ಹಾಗೆ ನೋಡ್ತಾ ಇದ್ರಲ್ಲ ವೀಕ್ಷಕರು, ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಅಂತ. ವ್ಯವಸ್ಥೆ ಜೊತೆಗೆ ಈ ತೋಟ ಮಹಾ ಅದ್ಭುತ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೆಟ್ಟದ ನಲ್ಲಿಕಾಯಿ ಗಿಡ, ಹಾಗೆ ಹುಣಸೆ ಹಣ್ಣಿನ ಮರಗಳು, ಹಣ್ಣಿನ ಗಿಡಗಳು, ಸೀಬೆಕಾಯಿ ಇರ್ಬೋದು, ಹೀಗೆ ಹಲವಾರು ಗಿಡಗಳು ಇಲ್ಲಿ ನೋಡ್ಬೋದು ನಾವು. ನೀವು ಕೂಡ ಏನಾದರೂ ತೋಟ ಮಾಡೋದಿದ್ರೆ ಹಣ್ಣಿನ ಬೆಳೆಗಳನ್ನ ಹಾಕೋದ್ರ ಜೊತೆಗೆ, ಈ ಥರ ದೊಡ್ಡ ದೊಡ್ಡ ಮರಗಳನ್ನ ಹಾಕೋದ್ರ ಜೊತೆಗೆ, ಸಣ್ಣ ಸಣ್ಣ ಗಿಡಗಳನ್ನ ಹಾಕೋದ್ರ ಜೊತೆಗೆ ಈ ಸುಂದರ ವಾತಾವರಣವನ್ನು ನೀವು ಕೂಡ ಸವಿರಿ, ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಹಚ್ಚ ಹಸಿರಾಗಿದೆ ಈ ತೋಟ ಅಂತ ಹೇಳಿ. ನಿಜವಾಗ್ಲೂ ನೀವು ಕೂಡ ನಿಮಗೆ ಏನಾದರೂ ಮನಸ್ಸು ಟೆನ್ಷನ್ ಜಾಸ್ತಿ ಆಗ್ತಿದೆ ಅಥವಾ ಪೀಸ್ಫುಲ್ ಲೈಫ್ ಸಿಗ್ತಾ ಇಲ್ಲ ಅನ್ಸೋ ಟೈಮಲ್ಲಿ ಈ ಹಸಿರಾಗಿರುವಂಥ ಒಂದೊಂದು ತೋಟಕ್ಕೆ ಒಂದ್ಸಲ ಹೋಗಿ ಬನ್ನಿ, ಅಥವಾ ಒಂದು ಔಟಿಂಗ್ ಹೋಗಿ ಬನ್ನಿ. ಆವಾಗ ನಿಜವಾಗ್ಲೂ ಕೂಡ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನೀವು ಒಂದು ಗಿಡವನ್ನು ಬೆಳೆಸಿ ಮನೆಯಲ್ಲಿ, ಆಗಲೂ ಕೂಡ ನಿಮಗೆ ನಿಜವಾಗ್ಲೂ ಆ ಗಿಡದ ಜೊತೆ ಬಾಂಡಿಂಗ್ ಜೊತೆಗೆ ನಿಮ್ಮ ಖುಷಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ನಿಂಬೆ ಹಣ್ಣಿನ ಗಿಡಗಳು, ಇದು ಸೈಜಿನ ಚಿಕ್ಕದಿದೆ. ಇನ್ನು ಡೇ ವೈಸ್ ನೋಡ್ತಾ ನೋಡ್ತಾ ಅದು ದಪ್ಪ ಆಗಿ ಕಲರ್ ಕೂಡ ಚೇಂಜ್ ಆಗಿ ಗಜನಿಂಬೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೇನೆ ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿದೆ ಈ ತೋಟ ಅಂತ ಹೇಳ್ಬೋದು. ನಿಜವಾಗ್ಲೂ ನೀವೇನಾದರೂ ಬಂದರೆ ಕಳೆದೇ ಹೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೊಸದಾಗಿ ಯಾರಾದರೂ ತೋಟವನ್ನು ಮಾಡಬೇಕು ಅಂತಿದ್ರೆ ಅವರು ಈ ಒಂದು ವಿಡಿಯೋನ ನೋಡೋದ್ರಿಂದ ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಮತ್ತು ಮೋಟಿವ್ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಒಳ್ಳೆಯ ಒಂದು
ಬೇಸ್ಮೆಂಟ್ ಏನಿರುತ್ತೆ ಒಂದು ಐಡಿಯಾ ನಿಮಗೆ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆಲ್ಮೋಸ್ಟ್ ಒಂದು 237 ಅಡಿಕೆ ಸಸಿಗಳು ಹಾಗೆ 170 ತೆಂಗಿನ ಸಸಿಗಳನ್ನ ಆಲ್ರೆಡಿ ಬೆಳೆದು ನಿಂತಿವೆ. ಹಾಗೆ ಇಲ್ಲಿ ಹೊಸದಾಗಿ ಕೂಡ ಹೊಸ ಗಿಡಗಳನ್ನ ಕೂಡ ತರಿಸಿಟ್ಕೊಂಡಿದ್ದಾರೆ. ನೀವು ಆಲ್ರೆಡಿ ನೋಡಿದ್ರಿ, ಅದನ್ನು ಕೂಡ ಇಲ್ಲಿ ಮತ್ತೆ ಮರವಾಗಿ ಬೆಳೆಸ್ತಾರೆ. ಹಾಗೆ ಇಲ್ಲಿ ಹಲವಾರು ಹಣ್ಣಿನ ಗಿಡಗಳಾಯಿತು, ಹೂವಿನ ಗಿಡಗಳಾಯಿತು, ತೆಂಗಿನ ಮರ, ಅಡಿಕೆ ಮರ, ಇವೆಲ್ಲದರೊಟ್ಟಿಗೆ ಹೊಸ ರೀತಿಯ ಒಂದು ಬೆಳೆಗಳನ್ನ ಬೆಳೆಯೋದ್ರ ಜೊತೆಗೆ, ಗಿಡಗಳನ್ನ ಬೆಳೆಯೋದ್ರ ಜೊತೆಗೆ ಈ ತೋಟವನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಡಾಕ್ಟರ್ ತೋಟ. ಡಾಕ್ಟರ್ ಅಂಕಲ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಚೆನ್ನಾಗಿದೆ ತೋಟ. ನೀವು ಕೂಡ ಹಾಗೆ 360 ಡಿಗ್ರಿ ವ್ಯೂ ಅಂತಾನೆ ಹೇಳ್ತೀನಿ. ಒಂದು ರೌಂಡ್ ತೋಟವನ್ನು ನೀಟಾಗಿ ನೋಡ್ಕೊಂಬನ್ನಿ. ನಾವೀಗ ತೋಟದ ಮಧ್ಯಭಾಗದಲ್ಲಿದ್ದೀವಿ. ತುಂಬ ಚೆನ್ನಾಗಿದೆ ತೋಟ. ಎಲ್ಲೂ ಕೂಡ ನಿಮಗೆ ಖಾಲಿ ಜಾಗ ಅನಿಸೋದಿಲ್ಲ, ತೋಟ ಖಾಲಿ ಇದೆ ಅನಿಸೋದಿಲ್ಲ. ಅಷ್ಟು ಚೆನ್ನಾಗಿ ಬೆಳೆಗಳನ್ನ ಎಲ್ಲಿ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ತೋಟ. ನೋಡ್ತಾ ಇದ್ದೀರಲ್ಲ, ವಾವ್ ಅನಿಸುತ್ತೆ. ಮೇಲ್ಗಡೆ ಲುಕ್ ಅಂತೂ ತೆಂಗಿನ ಸಸಿಗಳು ಹಾಗೆ ಅಡಿಕೆ ಸಸಿಗಳ ಒಂದು ನೋಟ, ಮೇಲ್ಗಡೆ ವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿದೆ. ಎಷ್ಟು ಹಚ್ಚ ಹಸಿರು ಅನಿಸುತ್ತೆ. ಆಕಾಶದಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ವೀಳ್ಯದೆಲೆ ಗಿಡ. ನಾನು ಆಲ್ರೆಡಿ ಹೇಳಿದ್ದೆ ಇಲ್ಲಿ ವೀಳ್ಯದೆಲೆ ಬೆಳೆದಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಹಚ್ಚ ಹಸಿರು ಅಂತಲೇ ಹೇಳ್ಬೋದು. ತುಂಬ ಎಲೆ ನಾವು ನೋಡಿರ್ಬೋದು. ಬಣ್ಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೆಲವೊಂದು ಎಲೆಗಳಲ್ಲಿ ಆ ಹಸಿರು ನೋಡೋದಕ್ಕೆ ಮೈಗೆ ಒತ್ಕೋಬೇಕು ಅನಿಸುತ್ತೆ. ಆ ರೀತಿ ಒಂದು ಹಸಿರು ಬಣ್ಣ ಇಲ್ಲಿದೆ ವೀಳ್ಯದೆಲೆನಲ್ಲಿ ಅಂತಲೇ ಹೇಳ್ಬೋದು. ಪುಟ್ಟಾದ ಎಲೆ, ನಾಟಿ ವೀಳ್ಯದೆಲೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ವೀಳ್ಯದೆಲೆ. ಹಾಗೆ ಇಲ್ಲಿ ಅಡಿಕೆ ಸಸಿಗಳು, ವೀಳ್ಯದೆಲೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಮಲ್ನಾಡ್ ಅಡಿಕೆ, ಮೈಸೂರು ವೀಳ್ಯದೆಲೆ ಅಂತ ಹಾಡು ಹೇಳಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿದೆ ತೋಟದ ಒಂದು ವಾತಾವರಣ. ನೋಡ್ತಾ ಇದ್ರಲ್ಲ, ಇಲ್ಲಿ ಕೆಲಸಗಾರರು ಕೂಡ ಆಲ್ರೆಡಿ ಬೆಳಿಗ್ಗೆನೇ ನಾನು ಹೋಗಿದ್ದಿದ್ದು ತೋಟಕ್ಕೆ, ಅಂದರೆ ಸುಮಾರು 7 ಗಂಟೆ. ಇವರು ಕೂಡ ನಮ್ಮ ಮಾವ ರಾಜಮಾವ ಅಂತ ಹೇಳಿ ಈ ತೋಟವನ್ನು ನೋಡ್ಕೋತಿದ್ದಾರೆ. ಅವರು ಕೂಡ ಮಾತಾಡಿ ಅಂದರೆ ಅವ್ರು ಮಾತಾಡೋದಕ್ಕೆ ಒಪ್ಪಲಿಲ್ಲ. ಇಲ್ಲಿ ನೋಡಿ ಗೊಬ್ಬರ ಹಾಕ್ತಾ ಇದ್ದಾರೆ ಗಿಡಗಳಿಗೆ. ದಿನವೂ ಕೂಡ ಪ್ರತಿನಿತ್ಯ ಇಲ್ಲಿ ಕೆಲಸಗಳು ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಕೆಲಸಗಾರ ಇರ್ತಾರೆ. ಇಲ್ಲಿ ಮಿಶ್ರ ಬೆಳೆಯನ್ನು ಬೆಳೀತಾ ಇದ್ದಾರೆ ಈ ತೋಟದಲ್ಲಿ ಅಂತ ಕೂಡ ಹೇಳ್ಬೋದು. ಇದು ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡಿರುವಂಥ ಲುಕ್ಕು. ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಬನ್ನಿ ನಾನು ನಿಮ್ಮನ್ನ ಇಲ್ಲಿ ಒಂದು ಬಾವಿ ಮಾಡ್ಕೊಂಡಿದ್ದಾರೆ. ಬನ್ನಿ ನಾವೀಗ ಬಾವಿನ ನೋಡ್ಕೊಂಡ್ ಬರೋಣ. ನೋಡ್ತಾ ಇದ್ರಲ್ಲ, ಹೊರಗಡೆ ಒಂದು ಜಮೀನಿನಲ್ಲಿ ಹೇಗಿದೆ ವೆದರ್ ಅಂದರೆ ವಾತಾವರಣ ಹೇಗಿದೆ ಅಂದರೆ ಬೆಳೆಗಳು ಹೇಗಿದೆ, ಆ ಬೆಳೆಗಳ ಮಧ್ಯೆ ಈ ತೋಟ ಹೇಗಿದೆ ಅಂತ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ಈ ತೋಟ ತುಂಬ ಮಾವ್ಲೆಸ್. ಮಾವಿನ ಮರ ಇರ್ಬೋದು. ನೋಡ್ತಾ ಇದ್ರಲ್ಲ, ನಾವು ಹೋಗೋ ದಾರಿನೆಲ್ಲ ಕೂಡ ಎಷ್ಟು ಹಸಿರು ಅನಿಸುತ್ತೆ ಅಂದರೆ ಆ ಕಡೆ ಈ ಕಡೆ ಇದು ಬಾವಿಗೆ ಹೋಗೋ ದಾರಿ ಮಾಡ್ಕೊಂಡಿರುವಂಥದ್ದು. ಎರಡೂ ಕಡೆ ಮರಗಳು ಹಾಗೆ ಹಲವಾರು ಹಣ್ಣಿನ ಮರಗಳಿರ್ಬೋದು. ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಬಾಳೆ ಗಿಡಗಳು, ಬಾಳೆ ಹಣ್ಣು ಬಿಟ್ಟಿದೆ ಗೊನೆ, ಹಾಗೆ ಹಲವಾರು ಗಿಡಗಳಿದೆ. ಇಂಥ ಹಣ್ಣಿನ ಗಿಡ ಇಲ್ಲ ನಾವು ಅನ್ಕೊಳ್ಳೋ ಹಾಗೆ ಇಲ್ಲ. ಆ ರೀತಿ ಇಲ್ಲಿ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ಇಲ್ಲಿ ಕಲ್ಲಿನ ಒಂದು ಬೇಲಿ ಹಾಕೊಂಡಿದ್ದಾರೆ. ಆ ಬೇಲಿಗೂ ಕೂಡ ಹಚ್ಚ ಹಸಿರು, ಎಷ್ಟು ನೀಟಾಗಿ ಇಲ್ಲಿ ಬಳ್ಳಿಗಳು ಬಂದಿದೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ನಾವು ಬಾವಿ ಹತ್ರ ಬಂದ್ವಿ. ತುಂಬಾ ಆಳ ಇದೆ ಅಂತೆ ಬಾವಿ. ಬಟ್ ಎಷ್ಟಿದೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಮಾವ ಕೂಡ ಮಾತಾಡೋದಕ್ಕೆ ಹಿಂದೇಟ್ ಹಾಕ್ಬಿಟ್ರು. ನೆಕ್ಸ್ಟ್ ಟೈಮ್ ಡಾಕ್ಟರ್ ಅಂಕಲ್ ಏನಾದರೂ ಸಿಕ್ಕಿದ್ರೆ ಅವ್ರ ಹತ್ರ ನಾನು ನಿಜವಾಗ್ಲೂ ಮಾತಾಡಿಸಿ ಈ ತೋಟದ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮಗೆಲ್ಲ ಕೊಡಿಸ್ತೀನಿ ಅಂತಲೇ ಹೇಳ್ಬೋದು. ಅಂದರೆ ಈ ಅಡಿಕೆ ಸಸಿಗಳು ಮತ್ತು ತೆಂಗಿನ ಮರ ಇದಕ್ಕೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಹಾಗೆ ಎಷ್ಟೆಲ್ಲ ಖರ್ಚು ಇವ್ರು ಮಾಡಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ಹಾಗೇ ನನ್ನ ಮತ್ತೊಂದಷ್ಟು ವಿಡಿಯೋಗಳು ನೀವು ನೋಡಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಬಾವಿಯ ಒಂದು ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಬಾವಿಯ ಸುತ್ತ ಕೂಡ ಗಿಡಗಳನ್ನ ನೆಟ್ಟಿದ್ದಾರೆ. ಹಾಗೆ ಬಾಳೆಗೊನೆ ನೋಡ್ತಾ ಇದ್ರಲ್ಲ, ಎಷ್ಟು ಚೆನ್ನಾಗಿದೆ ಬಾಳೆಹಣ್ಣಿನ ಗೊನೆ ಅಂತ. ಬಾಳೆಹಣ್ಣು ನಾವು ಬಾಗಿರುವ ಈ ಗೊನೆನ ನೋಡ್ತಾ ಇದ್ರೆ ಕೆಲವೊಂದು ಜಾನಪದ ಗೀತೆಗಳು ಕೂಡ ನಮಗೆ ನೆನಪಾಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಈಗ ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಹಣ್ಣು ಅಥವಾ ಮರಗಳನ್ನ ನೋಡಿದಾಗ ಎಷ್ಟು ಚೆನ್ನಾಗಿ ಇಲ್ಲಿ ಬೆಳೆ ಬಂದಿದೆ ಅಂತ ಕೂಡ.
ತುಂಬಾ ಖುಷಿ ಆಯಿತು. ಹಾಗೆ ತುಂಬಾ ಒಂದು ಸಮಾಧಾನ ಆಯಿತು ಮತ್ತು ಮನಸ್ಸಿಗೆ ಖುಷಿ. ಬೆಳಿಗ್ಗೆನೇ ವಾಕಿಂಗ್ಗೆ ಅಂತ ಏನಾದರೂ ಈ ಥರ ಒಂದು ವೆದರ್ಗೆ ಬಂದುಬಿಟ್ರೆ ನಿಮ್ಮ ಮನಸ್ಸು ಫುಲ್ ಖುಷಿಯಾಗಿ ಡೇ ಫುಲ್ ಖುಷಿಯಾಗಿರ್ಬೋದು ಅಂತಲೇ ಹೇಳ್ತಾ ಇರ್ಬೋದು. ಈ ಇಡೀ ತೋಟವನ್ನು ನನ್ನೊಟ್ಟಿಗೆ ನೋಡಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಈ ತೋಟ. ನನ್ನೊಟ್ಟಿಗೆ ನೀವೆಲ್ಲರೂ ಕೂಡ ತೋಟನ ನೋಡಿದ್ದೀರಲ್ಲ. ನಿಮ್ಗೇನಾದರೂ ತೋಟ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.